ಆಮ್ ಆದ್ಮಿ ಪಕ್ಷ ಒಂದು ವಾದವನ್ನು ಮುಂದೆ ಇಟ್ಟಿರುವಂಥದ್ದು, ರಾಜ್ಯದಲ್ಲಿರುವಂಥ ಗುತ್ತಿಗೆದಾರರನ್ನು ಅಂದರೆ ಆಂಧ್ರ ಪ್ರದೇಶದ ಗುತ್ತಿಗೆದಾರರನ್ನು ಹೊರದಬ್ಬಿ ಅಂತ ಹೇಳಿ ಒಂದು ವಾದವನ್ನು ಮುಂದಿಟ್ಟಿದೆ. ರವೀಶ್ ಸರ್, ಈಗಾಗಲೇ ಕೂಡ ನಿಮ್ಮ ಪಕ್ಷದ ವಾದ ಒಂದು ಕ್ಲಿಯರ್ ಆಗಿರುವಂಥದ್ದು ಏನು, ಅವ್ರು ನಮ್ಮ ಮಾವನ್ನು ಬ್ಯಾನ್ ಮಾಡೋದಾದರೆ ನಾವ್ಯಾಕೆ ಆಂಧ್ರ ಪ್ರದೇಶದ ಗುತ್ತಿಗೆದಾರರನ್ನ ಇಲ್ಲಿ ಇಟ್ಕೋಬೇಕು ಅನ್ನೋ ವಾದವನ್ನು ಮುಂದೆ ಇಟ್ಟಿರುವಂಥದ್ದು, ಅದ್ರ ಬಗ್ಗೆ ಹೇಳೋದಾದರೆ? ಸರ್, ಮೊದಲನೇದಾಗಿ ನಾನು ಹೇಳಬೇಕಂದ್ರೆ ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವುದೇ ಪದಾರ್ಥ ರಾಷ್ಟ್ರದಲ್ಲಿ ಯಾರೇ ಎಲ್ಲೇ ಬೆಳೆದ್ರೆ ಎಲ್ಲೇ ಉತ್ಪಾದನೆ ಮಾಡಿದ್ರು ಯಾರು ಬ್ಯಾನ್ ಮಾಡೋ ಅಧಿಕಾರ ಇಲ್ಲ. ನಿಜ. ಓಕೆನಾ? ನಾವು ಹೇಳ್ತೀವಿ ನೋಡಿ, ರಾಜಶೇಖರ್ ರೆಡ್ಡಿ, ಈಗ ಕರ್ನಾಟಕ ಆಂಧ್ರ ಪ್ರದೇಶ ಹೆಂಗಿದೆ ಅಂದರೆ ಮೊದಲಿನಿಂದಲೂ ಭಾತೃತ್ವ ಸಂಬಂಧ ಇದೆ. ಅಣ್ಣ ತಮ್ಮಂದಿರ ರೀತಿಯಲ್ಲಿ ರಾಜ್ಯದಲ್ಲಿ ಎಲ್ಲರೂ ಬದುಕ್ತಾ ಇದ್ದಾರೆ. ರೈತರಿರ್ಬೋದು, ವ್ಯಾಪಾರ ಇರ್ಬೋದು, ವಹಿವಾಟು ಇರ್ಬೋದು, ಬೇರೆ ಬೇರೆ ಯಾವುದೇ ರೀತಿಯ ಕಾರ್ಯ ಚಟುವಟಿಕೆಗಳಲ್ಲಿ ಯಾವುದೋ ಅಷ್ಟೊಂದು ಡಿಸ್ಕ್ರಿಮಿನೇಷನ್ ಇರ್ತಿರ್ಲಿಲ್ಲ ಮುಂಚೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ. ಅದರಲ್ಲೂ ವಿಶೇಷವಾಗಿ ವೈಎಸ್ ರಾಜಶೇಖರ ರೆಡ್ಡಿ ಅವರು ಇರೋವರೆಗೂ ಅಲ್ಲಿ ಮೆಜಾರಿಟಿ ವೈಸ್ ಬ್ಯಾಲೆನ್ಸಿಂಗ್ ಆಗ್ತಾ ಇತ್ತು ಕರ್ನಾಟಕ ರಾಜ್ಯದ. ಈ ನಾಯ್ಡು ಅವರು ಯಾವಾಗ ಅಧಿಕಾರಕ್ಕೆ ಬರ್ತಾರೆ ಅವಾಗೆಲ್ಲ ನಮ್ಮ ರಾಜ್ಯಕ್ಕೆ ತೊಂದರೆ ಕೊಡೋದೇ ಈ ಮನುಷ್ಯನ ಕುತಂತ್ರ. ಯಾಕೆ ಅಂತ ಹೇಳ್ತೀನಿ, ಇವರು ಆಕ್ಚುಲಿ ತುಂಬಾ ಪ್ರಬುದ್ಧ ರಾಜಕಾರಣಿ. ಆದ್ರೆ ಈ ತರ ಕೀಳು ಮಟ್ಟದ ರಾಜಕಾರಣ ಮಾಡೋದಿದೆಯಲ್ಲ ರೈತರ ವಿಷಯದಲ್ಲಿ, ಇದು ಅವ್ರಿಗೆ ನಾಚಿಕೆ ಆಗಬೇಕು, ನಿಜವಾಗ್ಲೂ ನಾಚಿಕೆ ಆಗಬೇಕು. ಅವ್ರ ಸಂಪುಟದಲ್ಲಿರೋ ಉಪಮುಖ್ಯಮಂತ್ರಿಗಳಂತ ಪವನ್ ಕಲ್ಯಾಣ್ ಅವ್ರಿಗೂ ನಾನು ಇದನ್ನ ಆಗ್ರಹ ಮಾಡ್ತೀನಿ. ಯಾಕೆ ಅಂದ್ರೆ ಇವತ್ತು ದಕ್ಷಿಣ ಭಾರತದ ಬಿಜೆಪಿ ಗೆಲ್ಲಕ್ಕಾಗದೇ ಇರೋ ಒಂದು ಕಾರಣದಿಂದ ಇಡೀ ದಕ್ಷಿಣ ಭಾರತದಲ್ಲಿ ಒಬ್ಬರ ಮೇಲೊಬ್ಬರನ್ನ ಹೆತ್ತು ಕಟ್ಟುವಂತ ಒಂದು ನೀಚ ರಾಜಕಾರಣಕ್ಕೆ ಇವತ್ತು ಮುನ್ನುಡಿ ಬರಿತಾ ಇದೆ ಬಿಜೆಪಿ. ಆದ್ರಿಂದ ನಾವು ಹೇಳ್ತೀವಿ, ಈಗ ನೋಡಿ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ನೀವು ಮಾತಾಡ್ಬೇಕಾದ್ರೆ ನಾನು ಮಾತಾಡಲ್ಲ, ಓಕೆನಾ? ಬೆಂಗಳೂರಲ್ಲಿ ಇಡೀ BBMP ವ್ಯಾಪ್ತಿನಲ್ಲಿ, BDA ವ್ಯಾಪ್ತಿನಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿ ಅಕ್ರಮ ನಿರ್ಮಾಣಗಳನ್ನು ಮಾಡ್ತಾ ಇರೋದು ಇದೇ ರೆಡ್ಡಿ ಮತ್ತೆ ನಾಯ್ಡು ಸಮುದಾಯದ ತೆಲುಗು ಬೆಲ್ಟ್ ಅವರೇ ಎಲ್ಲ ಅಕ್ರಮಗಳನ್ನ ಮಾಡಿ ದೊಡ್ಡ ದೊಡ್ಡ ಕಟ್ಟಡಗಳನ್ನ ಹೇಳ್ತೀನಿ. ವಿಷಯ ಸಮುದಾಯವನ್ನ ದೂಷಣೆ ಮಾಡೋ ಅವಶ್ಯಕತೆ ಇಲ್ಲ ಈ ವಿಚಾರದಲ್ಲಿ. ಇಲ್ಲ, ಇಡೀ ಸಮುದಾಯವನ್ನ ರವೀಶ್ ಸರ್ ಒಂದು ನಿಮಿಷ ನಾನು ತಗೋತೀನಿ. ರವೀಶ್ ಸರ್ ನೋಡಿ, ನೀವು ಇಡೀ ಸಮುದಾಯವನ್ನ ದೂಷಣೆ ಮಾಡೋದು ತಪ್ಪು ಈ ವಿಚಾರದಲ್ಲಿ. ಅದು ರಾಂಗ್, ಅದು ವಾಪಸ್ ಪಡಿಬೇಕು. ಇಲ್ಲ, ವಾಪಸ್ ಪಡಿ. ವಿಷಯ ಬಂದಾಗ, ರಾಜ್ಯದ ವಿಷಯ ಬಂದಾಗ ನಾನು ಸಾರಿ ಒಬ್ಬೊಂದು ಜನಾಂಗದ ಬಗ್ಗೆ ಮಾತಾಡ್ತಾ ಇಲ್ಲ ನಾನು, ರಾಜ್ಯದ ವಿಷಯ ಬಂದಾಗ ನಾನು ಮಾತಾಡ್ತಾ ಇದ್ದೀನಿ. ನಮ್ಮ ರಾಜ್ಯದಲ್ಲಿ ಬೆಳೆದಿರೋ ಬೆಳೆನ ಅದು ಹೆಂಗೆ ನೀವು ಅದನ್ನ ಬ್ಯಾನ್ ಮಾಡಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟರು? ಸಂವಿಧಾನದಲ್ಲಿ ಎಲ್ಲರೂ ಇದೆಯಾ ಅಧಿಕಾರ? ಅಥವಾ ಯಾವ್ದಾದ್ರು ಕಾನೂನಲ್ಲಿ ಇದೆಯಾ? ಇಲ್ಲ. ಇವರು ಇಷ್ಟೇ ಬಂದಂಗೆ ಸ್ವೇಚ್ಛೆಯಿಂದ ಬಂದ್ಬಿಟ್ಟು ನೀವು ಬ್ಯಾನ್ ಮಾಡ್ಕೊಂತ ಹೋದ್ರೆ ನಮ್ಮ ರಾಜ್ಯಕ್ಕೂ ಅಗನ್ಯ ಆಗುತ್ತೆ. ನಮ್ಮ ರಾಜ್ಯದಲ್ಲಿರೋ ಗುತ್ತಿಗೆದಾರರಿಗೆ ಕೊಡಿ, ನಾವು ಅದನ್ನೇ ಆಗ್ರಹ ಮಾಡ್ತಾ ಇರೋದು. ಇಲ್ಲಿರ್ತಕ್ಕಂಥ ಕನ್ನಡಿಗರು ಯಾವುದೇ ಜಾತಿ ಧರ್ಮ ಭಾಷೆ ಇಲ್ಲ. ನಾನು ಹೇಳ್ತೀನಿ, ನಾನು ಆ ಮಾತನ್ನು ವಾಪಸ್ ತಗೋತೀನಿ ಒಂದೆರಡು ಹೇಳಿದ್ದನ್ನ. ಆದ್ರೆ ಆಂಧ್ರ ಪ್ರದೇಶದಿಂದ ಬಂದು ಇಲ್ಲಿ ವ್ಯಾಪಾರ ವಹಿವಾಟು ಮಾಡಿಕೊಂಡು ದೊಡ್ಡ ದೊಡ್ಡ ಗುತ್ತಿಗೆಗಳು ಅವ್ರನ್ನ ಬ್ಯಾನ್ ಮಾಡ್ಬೇಕು ಅಂತಾನೆ ಆಗ್ರಹ ಮಾಡೋದು. ಅದ್ರ ಜೊತೆನಲ್ಲಿ ಸೋ ಕಾಲ್ಡ್ ರೈತರ ಬಗ್ಗೆ ಏನು ನಾವೇ ರೈತ ನಾಯಕ ಅಂತ ಹಸಿರು ಶಾಲ್ ಹಾಕೊಂಡು ವಿಧಾನಸೌಧದಲ್ಲಿ ರೈತರ ಪರವಾಗಿ ಹೋರಾಟ ಶಪಥ ಮಾಡಿ ಪ್ರಮಾಣ ವಚನ ತಗೊಂಡ್ರಲ್ಲ, ಅವ್ರು ಇವತ್ತು ಮಾತಾಡ್ತಾನೆ ಇಲ್ಲ ರೈತರ ಪರವಾಗಿ. ಬಿಜೆಪಿ ಕುಮಾರಣ್ಣ ಮಾತಾಡ್ತಾ ಇಲ್ಲ. ಎಲ್ಲಾದ್ರು ಅವರೆಲ್ಲ ಏನ್ ಮಾಡ್ತಾ ಇದಾರೆ ಅವರೆಲ್ಲ? ಬರೀ ಒಂದು ಸರ್ಕಾರ ನಾವು ದೂಷಿಸೋದಲ್ಲ, ಕಾಂಗ್ರೆಸ್ಸು ಇವತ್ತು ಬೆಂಬಲ ಬೆಲೆ ಕೊಟ್ಟಿಲ್ಲ ಅನ್ನೋದನ್ನ ನಾನು ಖಂಡಿಸ್ತೀನಿ. ಆದರೆ ನಾವು ಇರೋ ಸರ್ಕಾರಗಳ ಜೊತೆಗೆ ಕೇಂದ್ರ ಸರ್ಕಾರನ ನಾವು ಮೊದಲನೇದಾಗಿ ಖಂಡಿಸಬೇಕಾಗಿರೋದು. ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಜಾಸ್ತಿ ಇದೆ. ಇವತ್ತು ಅವರು ಈ ಸಮಸ್ಯೆಗೆ ಬಗ್ಗೆ ಪರಿಹಾರ ಕಂಡುಹಿಡಿಯಬೇಕು. ಈಗ ಗೊತ್ತಿತ್ತು ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಾವು ಬೆಳೆ ಬೆಳೀತಾ ಇರೋದು ಕೋಲಾರ ಜಿಲ್ಲೆನಲ್ಲಿ ಅಂತ. ಅಲ್ಲಿ ಈಗ ಮಳೆ ಬರ್ತಾ ಇದೆ, ನಮಗೆ ಸಂಸ್ಕರಣಾ ಘಟಕ ಇಲ್ಲ. ಇವಾಗ ಸಂಸ್ಕರಣಾ ಘಟಕ ಮೊದಲಿಂದನೇ ಬಿಜೆಪಿ ಅವರು ಅಧಿಕಾರ ಮಾಡಿದ್ರಲ್ವಾ, ಹೇಳ್ಬೇಕಿತ್ತಲ್ವಾ ಇಲ್ಲಿ ನಮಗೆ ಬೇಕು ಕೋಲಾರದಲ್ಲಿ ಮಾವು ಸಂಸ್ಕರಣಾ ಘಟಕ ಅಂತ. ಅರ್ಥ ಏನಂದ್ರೆ ಇದು ಕೇವಲ ಚಿಲ್ಲರೆ ರಾಜಕಾರಣ, ನೀಚ ರಾಜಕಾರಣ ಮಾಡ್ತಾ ಇರೋದು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದ ಪಾತ್ರದ ಬಗ್ಗೆ ಮಾತನಾಡ್ತಾ ಇದ್ರು ರವೀಶ್ ಸರ್. ನಾನು ಅವಾಗಲೇ ಹೇಳಿದೆ, ಅವರು ಕೇಳಿಸ್ಕೊಂಡಿಲ್ಲ ಕಾಣುತ್ತೆ. ಇಲ್ಲಿ ಮ್ಯಾಚಿಂಗ್ ಮ್ಯಾಟ್ರಿಕ್ಸ್ ಅಂತೇಳಿ, ಅಂದರೆ 50-50 ರೇಷಿಯೋದಲ್ಲಿ ವರ್ಕ್ ಆಗುತ್ತೆ. ಯಾವುದೇ ಬೆಂಬಲ ಬೆಲೆ ಆಗಿರ್ಬೋದು, ಅಭಿವೃದ್ಧಿ ವಿಚಾರ ಆಗಿರ್ಬೋದು, ಪ್ರತಿಯೊಂದು ಈ ಮ್ಯಾಚಿಂಗ್ ಮ್ಯಾಟ್ರಿಕ್ಸಲ್ಲಿ ಇದಾಗುತ್ತೆ. ಕಾನೂನು ಅಡಿಯಲ್ಲೇ ಇದೆ ಇದು. ಓಕೆ, ರಾಜ್ಯ ಸರ್ಕಾರ MSP ದರ 5% ಕೊಟ್ಟಾಗ ಅದು 5% ಅಂದರೆ 50+50 ಅಂದರೆ ಈಗ ₹5 ಬೆಂಬಲ ಬೆಲೆಯನ್ನ ನೀವು ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ₹5 ಕೇಂದ್ರ ಸರ್ಕಾರ ತುರಂತವಾಗಿ ಬಿಡುಗಡೆ ಮಾಡುತ್ತೆ. ಅದರಲ್ಲಿ ಯಾವುದೇ ರೀತಿ ಇದಿಲ್ಲ. ಆದರೆ ಇಲ್ಲಿ ಮುಖ್ಯಮಂತ್ರಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥ ಮುಖ್ಯಮಂತ್ರಿ ಏನಾದ್ರು ಮನವಿ ಮಾಡಿದಾರಾ? ಒಂದು ಆಂಧ್ರ ಸರ್ಕಾರದ ಮೇಲೆ ನಾವು ಗೂಬೆ ಕೂರಿಸಬೇಕಾದ್ರೆ ನಾವು ಒಂದಷ್ಟು ಇಲ್ಲಿ ಚರ್ಚೆ ಮಾಡಬೇಕಾಗತ್ತೆ. ನೋಡಿ, ಒಕ್ಕೂಟ ವ್ಯವಸ್ಥೆಯಲ್ಲಿ ಕರೆಕ್ಟ್ ಇದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲರೂ
ಬರಬೇಕು, ಎಲ್ಲರೂ ಅಲ್ಲಿ ಬೆಂಬಲ ಬೆಲೆ ಎಲ್ಲ ವ್ಯವಸ್ಥೆಗಳು ಕರೆಕ್ಟ್ ಇವ್ರು ಹೇಳಿದ್ರು. ನೋಡಿ, ಅಲ್ಲಿ ಚಂದ್ರಬಾಬು ನಾಯ್ಡು ಅವರ ಒಂದನ್ನು ನಾವು ಹಿಂಬರವನ್ನು ನಾನು ಈ ಟ್ವಿಟರಲ್ಲಿ ಗಮನಿಸಿದ್ದು, ಅವ್ರು ಏನು ಅಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಾವು ಸಹಿತ ಇಲ್ಲಿಯ ರೈತರು ಏನು ಸಾಕಷ್ಟು ಮಾವುಗಳನ್ನು ಬೆಳೆದಿದ್ದಾರೆ, ಹಾಗಾಗಿ ಫಸ್ಟ್ ಪ್ರಿಫರೆನ್ಸ್ ಏನಂದ್ರೆ ಮೊದಲನೇ ಆದ್ಯತೆ ನಮ್ಮ ರೈತರಿಗೆ ಕೊಡಬೇಕು, ನಂತರದಲ್ಲಿ ಬೇರೆ ರಾಜ್ಯದ ರೈತರಿಗೆ ಕೊಡಬೇಕು ಅಂತೇಳಿ ಹೇಳ್ತಿರ್ತಕ್ಕಂಥದ್ದು ಬಿಟ್ರೆ ಬ್ಯಾನ್ ಮಾಡ್ತೀವಿ ಅಂತೇಳಿ ಯಾವುದೇ ರೀತಿ ಹೇಳಿಕೆಯನ್ನ ನಾನು ಗಮನಿಸಿಲ್ಲ, ನೋಡಿಲ್ಲ. ನೀವು ಅಲ್ಲಿ ಲೋಕಲ್ ಆಗಿ ರೈತರು ಒಂದೇ ಸೆಕೆಂಡ್ ಇದನ್ನ ನಾವು ವೈಯಕ್ತಿಕವಾಗಿ ತಗೊಂಡು ಇಲ್ಲ ನಾವು ಆಂಧ್ರದವ್ರು ಓಡಿಸ್ಬೇಕು, ನೋಡಿ ಆಂಧ್ರದವ್ರು ಓಡಿಸ್ಬೇಕು, ಇವ್ರನ್ನ ಓಡಿಸ್ಬೇಕು, ಅವ್ರು ಹಾಗಾದ್ರೆ ಕರ್ನಾಟಕದವರು ಅಲ್ಲಿದ್ದಾರೆ, ಅವ್ರು ಆ ನಿರ್ಧಾರ ತಗೊಂಡ್ರೆ ಏನ್ ಮಾಡ್ತೀರಿ ಸ್ವಾಮಿ? ನಾವು ಯಾವ್ದನ್ನು ಚರ್ಚೆ ಮಾಡೋಣ ಸರ್. ಒಂದ್ ನಿಮಿಷ, ಇವತ್ತಿನ ಪರಿಸ್ಥಿತಿಯಲ್ಲಿ ರೈತರಿಗೆ ಏನ್ ಹೆಲ್ಪ್ ಆಗ್ಬೇಕು, ಯಾವ ತರ ಸಹಾಯಧನವನ್ನ ಮಾಡ್ಬೇಕು, ಈಗ MSP ಹೇಳೋದು ಇದೆ. ಈಗ MSP ಬಗ್ಗೆ ಮಾತನಾಡೋಣ. ನಾವು ಬೆಂಬಲ ಬೆಲೆ ಯಾವ ರೀತಿಯಾಗಿ ಕೊಡಬೇಕು ಹೇಳೋದ್ರ ಬಗ್ಗೆ ವಿಚಾರ ಮಾಡೋದು ಬಿಟ್ಟು MSP ಬಗ್ಗೆ ಯಾರನ್ನೋ ದೂಷಣೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಒಂದ್ ನಿಮಿಷ, MSP ಬೆಲೆ ಯಾಕೆ ಕೊಡ್ತಾ ಇಲ್ಲ? MSP ಯಾಕೆ ಕೊಡ್ತಾ ಇಲ್ಲ? ಇಲ್ಲ, ಕ್ಲಾರಿಫೈ ಮಾಡಬೇಕು. ಬಿಜೆಪಿ ವಕ್ತಾರರು ಒಂದು ಕ್ವಶನ್ ರೈಸ್ ಮಾಡಿದ್ರು, ಏನಂತ, ಇಲ್ಲಿ ತನಕ ಕರ್ನಾಟಕ ರಾಜ್ಯದ ಸರ್ಕಾರ ಕೇಂದ್ರದ ಮೇಲೆ ಎಲ್ಲೂ ಕೇಳೇ ಇಲ್ಲ ಅಂದ್ರು. ಯಾವುದೇ ಒಂದು ವಿಚಾರ ಸರ್, ಯಾವುದೇ ಅಲ್ಲ, ಈ ವಿಚಾರ ಸರ್, ರೈತರ ವಿಷಯ ಚರ್ಚೆ ಮಾಡಕ್ ಹೋದ ನರೇಂದ್ರ ಮೋದಿ ಸಮಯನೇ ಕೊಡಿಲ್ಲ ಸರ್. ನರೇಂದ್ರ ಮೋದಿ ಅವರಿಗೆ ರೈತರ ಚರ್ಚೆ ಹೋಗಲ್ಲ.